ಹುಬ್ಳಿಲಿಂತ್ರ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ನೀವು ಜಾಬ್ ಹುಡ್ಕಕ್ಕೆ ಹೊಂಟಿದ್ರ ನಿಮ್ಮ ಲೈಫ್ ಕಷ್ಟದಾಗ ಬೀಳ್ಬೋದು. ರೀಸೆಂಟ್ಲಿ ನಾ ಒಂದು ಮೂವಿ ನೋಡಿದ್ದೆ. ಅವಾಗ ನೋಡ್ರಿ ನಾ ಈ ಟಾಪಿಕ್ ಮೇಲೆ ರಿಸರ್ಚ್ ಮಾಡಕ್ಕೆ ಶುರು ಮಾಡಿದ್ದೆ. ಅವಾಗ ನಂಗೆ ಕೈಯಾಗ ಸಿಕ್ಕಿದ್ದೆ ಈ ಆರ್ಟಿಕಲ್. ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಪ್ರಕಾರ ಸ್ಕೂಲ್, BTech, BCA, BSc ಮತ್ತು ಬೇರೆ ಬೇರೆ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಉತ್ತರ ಪ್ರದೇಶ, ಹಿಮಾಚಲ್ ಪ್ರದೇಶ ಮತ್ತು ನಮ್ಮ ಹುಬ್ಳಿಲಿಂತ್ರ ಸ್ಟೂಡೆಂಟ್ಸಿಗೆ ಸಪ್ಲೈ ಆಗತ್ತವಂತ. ಹೋದ ವರ್ಷ ಚೆನ್ನೈ ಒಳಗೆ 500ಕ್ಕಿಂತ ಜಾಸ್ತಿ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಪೊಲೀಸರು ಟ್ರ್ಯಾಕ್ ಮಾಡಿದ್ರು. ಬರೀ ರಾಜಸ್ಥಾನ್ ಯೂನಿವರ್ಸಿಟಿನ 43,000 ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಸಪ್ಲೈ ಮಾಡಿದ್ರಂತ. ಮತ್ತು ಬಳ್ಳಾರಿದಾಗ 15,000 ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಲೀಕ್ ಆಗಿದೆ. ನೀವು ಹಿಂಗೆ ವಿಚಾರ ಮಾಡ್ತಿರೋದು, ಈಗ ಆರಾಮ್ ಅವ್ರ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ತೋರಿಸಿ ಜಾಬ್ ಮಾಡತ್ತಾರ, ನಾ ಯಾಕಿಂತ ರೀಲ್ ಮಾಡತ್ತೇನಂತ ಹೇಳಿ ವಿಚಾರ ಮಾಡ್ರಿ. 15 ವರ್ಷ ಅಂದ್ರೆ ಸ್ಕೂಲ್, PUC ಮತ್ತು ಡಿಗ್ರಿ ಮುಗಿಸಿ ಜಾಬ್ ಹುಡ್ಕಕ್ಕೆ ಹೋದೋರೆಲ್ಲ ಪ್ಯೂನ್, ಸ್ವೀಪರ್ ಮತ್ತು ವಾಚ್ಮೆನ್ ಕೆಲ್ಸಕ್ಕೆ ಹೊಂಟಾರ. ನಮ್ಮ ಇಂಡಿಯಾದಾಗ ಕಷ್ಟ ನೋಡ್ರಿ, ಅದ್ರ ವೇಕನ್ಸಿನೂ ಕಮ್ಮಿ ಅದಾವ. ಕರೆಂಟ್ ಸಿಚುವೇಶನ್ದಾಗ IT ಜಾಯಿಂಟ್ಸ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮತ್ತು ಫೇಕ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ತೆಗೆದು ಹೋಗ್ಯಾರ. ಪೊಲೀಸರು ಇಂಥ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಟ್ರ್ಯಾಕ್ ಮಾಡಿ ಅವ್ರ ಮನೆಗೆ ಹೋಗಿ ಪನಿಷ್ಮೆಂಟು ಕೊಡ್ಸಾತಾರ. ಅದಕ್ಕೆ ಇಂಥ ಜಮೇಲಾದಾಗ ಒಟ್ಟ ಬೀಳಕ್ಕೆ ಹೋಗ್ಬೇಡ್ರಿ. ಓದ್ಕೊಂಡು ನಿಮ್ಮ ಡಿಗ್ರಿ ಕಂಪ್ಲೀಟ್ ಮಾಡ್ರಿ. ಯಾಕಂದ್ರೆ ಶಾರ್ಟ್ಕಟ್ ತೊಗೊಂಡವ್ರ ಜೀವನ ಯಾವತ್ತೂ ಶಾರ್ಟ್ ಆಗಿ ಇರ್ತೈತೆ.